ವಿಶೇಷ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಮಾಲಾ ಅರ್ಪಣೆ ಮಾಡಿ ನಮ್ಮ ಬೇಡಿಕೆ ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಹಾಗೇನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಪ್ರಿಯ ನಾಯಕರಾಗಿ 8 ವರ್ಷ ಆಡಳಿತ ಮಾಡಿ ಈಗ ಅವರು ರಾಜೀನಾಮೆ ಕೊಟ್ಟುಕೊಂಡು ಇನ್ನೂ ಸರ್ಕಾರನ ಮುನ್ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೂ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೇನೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಹಾಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ರು ನಮ್ಮ ಎಸ್.ಸಿ. ಮಹದೇವಪ್ಪ ಸಾಹೇಬರು ಇಲ್ಲಿ ಗಂಟ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೈಸೂರು ಉಸ್ತುವಾರಿಯಾಗಿ ಇಲ್ಲಿ ಗಂಟ ಅವರನ್ನು ಎಲ್ಲ ಜನಗಣ ಒಟ್ಟಿಗೆ ತಗೊಂಡು ಹೋಗಿ ಅವರು ಇವತ್ತು ಎಲ್ಲರನ್ನು ಒಮ್ಮತದಿಂದ ಮಾಡ್ಕೊ ಬಂದಿರೋದ ಈ ಸರ್ಕಾರದಿಂದ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೇನೆ ಈ ರಾಜ್ಯದ ಇನ್ನೊಬ್ಬರು ಹರಿಪ್ರಸಾದ್ ಸಾಹೇಬರು ಅವರು ಈಗ KPCC ಅಧ್ಯಕ್ಷರಾಗಿದ್ದಾರೆ. ಅವರು ಇನ್ನು ಮುಂದೆ ಎಲ್ಲಾ ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ಇಲ್ಲಿ ಗಂಟ ಯಾವ ತರ ಒಂದ್ಗೂಡಿಸ್ಕೊಂಡು ಈ ಸರ್ಕಾರನ ಮುನ್ನಡೆಸ್ಕೊಂಡು ಬಂದ್ರು ಅದೇ ತರ ಅವರು ಮುಂದೆ ಎಲ್ಲಾ ಕಾರ್ಯಕರ್ತರನ್ನ ಸಂಘಟನೆ ಮಾಡ್ಕೊಂಡು ಅವರು ಮುಂದಿನ ಸರ್ಕಾರ 28ಕ್ಕೆ ಬರೋಕ್ಕೆ ಅವರು ಕೈ ಜೋಡಿಸ್ತಾರೆ ಎಲ್ಲಾ ಕಾರ್ಯಕರ್ತರ ಜೊತೆಲಿ ಅಂತೇಳಿ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೇನೆ ಈಗ ನಮ್ಮ ಬೇಡಿಕೆ ಇರೋದು ಒಂದೇ, ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಯಾಕೆ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ರು, ಉಪಮುಖ್ಯಮಂತ್ರಿನೂ ಕೊಟ್ಟಿಲ್ಲ, ಇನ್ನು ಮಂತ್ರಿನೂ ಅನೌನ್ಸ್ ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ಅವ್ರನ್ನ ಮಂತ್ರಿ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ನಡೀತಾನೆ ಇರ್ತದೆ. ಅವರು ಮಂತ್ರಿ ಅನೌನ್ಸ್ ಮಾಡಬೇಕು ಸರ್ಕಾರದಲ್ಲಿ, ಅಲ್ಲಿ ಗಂಟನೂ ನಮ್ದು ಹೋರಾಟ ನಡೀತಾನೆ ಇರ್ತದೆ. ಆದ್ರೆ ಅವರೇನು ಸುಮ್ಮನೆ ಇವತ್ತೇನೋ ಇಲ್ಲ, ಎಲ್ಲ ಸೋಲಿಲ್ದೇ ಇರೋ ಸರ್ದಾರ ತರ 6 ಬಾರಿ ಅವ್ರು ಗೆದ್ದವ್ರೆ, ಅವ್ರ ತಂದೆ 7 ಬಾರಿ ಗೆದ್ದವ್ರೆ, ಅವ್ರ ದೊಡ್ಡಪ್ಪ ಗೆದ್ದಿದ್ದಾರೆ, ಎಲ್ಲಾ ತರ ಜನಾಂಗ ಅವ್ರ ಜೊತೆಲಿದ್ದಾರೆ ಇಡೀ ರಾಜ್ಯದಲ್ಲಿ. ಅದ್ರಲ್ಲೂ ಈಗ ನಮ್ಗೆ ಅಲ್ಪಸಂಖ್ಯಾತರ ಲೀಗ್ ಅಂತಾನೆ ಈ ಭಾಗಕ್ಕೆ 6-7 ಜಿಲ್ಲೆಗೆ ಕೊಟ್ಟೇ ಇಲ್ಲ ಅಂದ್ರೆ ಯಾವ ತರ ಸಂಘಟನೆ ಮಾಡ್ತಾರ ಅವರು? ಏನ್ ಅವ್ರು ಬರೀ ಅಲ್ಪಸಂಖ್ಯಾತರು ಮಾತ್ರ ಅವರು ಲೀಡರ್ ಆಗವ್ರ, MLA ಆಗವ್ರ? ಪ್ರತಿಯೊಂದು ಜನಾಂಗದ MLA ಅವರು. ಇಂಥ ಜನಾಂಗ ಅದ್ರಲ್ಲೂ ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಾತಿ ಇದೆ, ಇಂಥ ಜಾತಿ ಇಲ್ಲ ನನಗೆ. ಅಷ್ಟು ಜಾತಿನ ಒಂದುಗೂಡಿಸ್ಕೊಂಡು ಅವರು ಇವತ್ತು ಸರ್ಕಾರದಲ್ಲಿ MLA ಆಗಿ ಸೋಲಿಲ್ಲ ಸರ್ದಾರ ತರ ಹೆಚ್ಚಿನ ಮತದಲ್ಲಿ ಗೆದ್ದು ಬರ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಏನಲ್ಲ. ಅಂತ ಒಬ್ಬ ಶಾಸಕರಿಗೆ ಮಂತ್ರಿ ಕೊಡದೇ ಇರೋದು ನಮ್ಗೆಲ್ಲ ತುಂಬಾ ಮನಸ್ಸಿಗೆ ನೋವಾಗಿದೆ. ಅದರಿಂದ ನಾವೆಲ್ಲ ಒಮ್ಮತದಿಂದ ಎಲ್ಲಾ ತರದ ನಿಭಾಯಿಸ್ಕೊಂಡ್ ಬಂದಾರೆ. 2 ಬಾರಿ ಮಂತ್ರಿ ಆದಾಗ್ಲೂ ಸುಧಾ ಅವ್ರು ಯಾವುದೇ ಒಂದು ಕಪ್ಚುಕ್ಕಿ ಇಲ್ದಂಗೆ ನಿಭಾಯಿಸಿದ್ದಾರೆ. ಅವ್ರು ಇವತ್ತು ಯಾವುದೇ ಖಾತೆ ಕೊಟ್ಟರು ಸಮರ್ಥ ಇದ್ದಾರೆ, ನಿಭಾಯಿಸಕ್ಕೆ ರೆಡಿ ಇದ್ದಾರೆ. ಯಾವುದೇ ಖಾತೆ ಕೊಡ್ಲಿ ಅವರು ಇವತ್ತು ಚೀಫ್ ಮಿನಿಸ್ಟರ್ ಆದ ಲೆವೆಲ್ಗೂ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಅದನ್ನು ನಿಭಾಯಿಸೋ ಕೆಪಾಸಿಟಿ ಇರೋಂತ ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ಸಾಹೇಬರಿಗೆ ಅವರಿಗೆ ಮಂತ್ರಿ ಕೊಡ್ಲೇಬೇಕು ಅಂತ ನಮ್ಮೆಲ್ಲಾ ಜನಾಂಗ ಇವತ್ತು ಏನ್ ಸೇರಿದೀವಿ ಎಲ್ಲಾ ಜನಾಂಗದ ಒಳ್ಳೆಯ ಮೇರೆಗೆ ನಾವು ಕೇಳ್ತಾ ಇದ್ದೀವಿ. ಮುಂದೆ ಹೋರಾಟ ನಾವು ಇಲ್ಲಿಂದ ಮೈಸೂರಿಂದ ಬೆಂಗಳೂರು ವಿಧಾನಸೌಧದ ಗಂಟನೂ ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಹಂಗೂ ಇದು ಮಾಡಲಿಲ್ಲ ಅಂದ್ರೆ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಕೂತು ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಇಷ್ಟಕ್ಕೆ ನಿಲ್ಲಲ್ಲ. ಮದೇಗೌಡ್ರೆ, 2ನೇ ಲಿಸ್ಟ್ ಅಲ್ಲಿ ಅವ್ರ ಹೆಸರಿದೆ ಅಂತ ಅಂದ್ಬಿಟ್ಟು ನಿನ್ನೆ ಅಷ್ಟೇ ಒಂದು ಮಾಹಿತಿ ಬಂದಿದೆಯಲ್ಲ ಸರ್? ಇನ್ನೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್, ಅದು ಇನ್ನೂ ನಮ್ಗೆ ಕನ್ಫರ್ಮೇಶನ್ ಇಲ್ಲ. ಅದಾದ್ರೆ ನಾವು ಕೈ ಬಿಡ್ತೀವಿ, ಇಲ್ಲ ಅಂದ್ರೆ ಈ ಹೋರಾಟ ನಿಲ್ಲಲ್ಲ ಸರ್. ಯಾರಿಂದ ಕನ್ಫರ್ಮೇಶನ್ ಬರ್ಬೇಕು ಸರ್? ರಾಜ್ಯ ಹೈಕಮಾಂಡ್ ಅಂತಾರೆ, ಇಲ್ಲಿ ಹೈಕಮಾಂಡ್ ಇಂದ ಬರ್ಬೇಕು ಸರ್. ಹೈಕಮಾಂಡ್ ಇಂದ ತಂದಂತವ್ರು ನಮ್ಮ ಡಿ.ಕೆ. ಸಾಹೇಬರು ಈಗ ಚೀಫ್ ಮಿನಿಸ್ಟರ್ ಆಗಿದಾರಲ್ಲ ಸರ್, ಅವರು ಅನೌನ್ಸ್ ಮಾಡ್ಬೇಕು ಸರ್. ಮುಂದಿನ ಇದರಲ್ಲಿ ನಾವು ಇಂತಿಂತವ್ರಿಗೆ ನಾವು ಮಾಡ್ತಾ ಇದೀವಿ, ಇನ್ನೂ 20 ಇದೆಯಲ್ಲ ಸರ್, ಬ್ಯಾಲೆನ್ಸ್ 20 ಇರೋದನ್ನ ನಾವು ಇಂಥ ಇದರಲ್ಲಿ ಮಾಡ್ತೀವಿ ಅಂತ ಅವರು ಇಂತಿಂತವ್ರ ಹೆಸರು ಅನೌನ್ಸ್ ಮಾಡ್ಬೇಕಲ್ಲ ಸರ್. ಅವರು ಬೆಳಗ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಅಪಶಕುನವಾ ಸರ್? ಏನೂ ಇಲ್ಲ, ಅದೆಲ್ಲ ಸರಿಪಡಿಸ್ಕೊತಾರೆ. ಸರ್ಕಾರದಲ್ಲಿ ಏನೋ ಮಂತ್ರಿ ಅದು ಇದು ಇರ್ತಾವಲ್ಲ, ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಸರಿಪಡಿಸ್ಕೊತಾರೆ. ಅದು ಏನು ಅಂತ ಇಶ್ಯೂ ಆಗಲ್ಲ. ಯಾಕೆಂದ್ರೆ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅದರಲ್ಲಿ ಏನೋ ಒಂಚೂರು ವ್ಯತ್ಯಾಸ ಆಗಿದ್ರೆ ಅದನ್ನ ಸರಿಪಡಿಸ್ಕೊತಾರೆ ಸರ್ಕಾರದಲ್ಲಿ.